ತುಂಬ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಂಗೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬೇಡ, ಮ್ಯೂಚುವಲ್ ಫಂಡ್ ಹೂಡಿಕೆ ಬೇಡ, ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಅನ್ನೋ ಒಂದು ಆತಂಕ ಇರುತ್ತೆ. ಪ್ರಸ್ತುತ ಬಡ್ಡಿ ದರದ ಪ್ರಕಾರ 5 ವರ್ಷಗಳ ಬಳಿಕ ನೀವು ಹೂಡಿಕೆ ಮಾಡಿರುವ 1 ಲಕ್ಷಕ್ಕೆ 1,44,903 ರೂಪಾಯಿ ನಿಮಗೆ ಸಿಗುತ್ತೆ. ನಾನು ಹೂಡಿಕೆ ಮಾಡ್ತೀನಿ, ನನಗೆ ಅದ್ರ ಮೇಲೆ ಸಿಗುವಂಥ ಗಳಿಕೆ ಕಡಿಮೆ ಇದ್ರೂ ಪರವಾಗಿಲ್ಲ, ನನ್ನ ಬಂಡವಾಳಕ್ಕೆ ಖಾತ್ರಿ ಬೇಕು, ನನ್ನ ಬಂಡವಾಳಕ್ಕೆ ಸೇಫ್ಟಿ ಬೇಕು. ಕೆಲವು ಸ್ಕೀಮ್ಗಳಿಗೆ ಟ್ರಿಪಲ್ ಇ ಬೆನಿಫಿಟ್ ಇದೆ. ಅಂದರೆ ಹೂಡಿಕೆ ಮಾಡುವಾಗ ತೆರಿಗೆ ವಿನಾಯಿತಿ, ಹೂಡಿಕೆ ಮಾಡಿ ಗಳಿಸಿದ ಬಡ್ಡಿಗೆ ತೆರಿಗೆ ವಿನಾಯಿತಿ, ವಿಡ್ರಾಲ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ತೆರಿಗೆಯಿಂದ ವಿನಾಯಿತಿ. ಪ್ರತಿ ತಿಂಗಳು 12,500 ನಾನು ಹೂಡಿಕೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಒಟ್ಟು 22,50,000 ರೂಪಾಯಿ ಹೂಡಿಕೆ ಆಗಿರುತ್ತೆ. ಗರಿಷ್ಠ 74.3 ಲಕ್ಷದವರೆಗೆ ಗಳಿಕೆಯನ್ನು ಪಡೀಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪ್ 9 ಸರ್ಕಾರದ ಬೆಂಬಲ ಇರುವಂತ ಹೂಡಿಕೆ ಸ್ಕೀಮ್ಗಳ ಬಗ್ಗೆ ಮಾತಾಡ್ತೀವಿ. ಸೊ ಈ ಯೋಜನೆಗಳಲ್ಲಿ ನೀವು ಹೂಡಿಕೆಯನ್ನ ಮಾಡಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಆ 9 ಸ್ಕೀಮ್ಗಳು ಯಾವುದು, ಅದರಿಂದ ಯಾವ ರೀತಿ ನೀವು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ, ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರೇ, ಹೂಡಿಕೆ ಅಂತ ಹೇಳಿ ಬಂದಾಗ ಹೆಚ್ಚಿನ ಜನ ಎಕ್ಸ್ಪೆಕ್ಟ್ ಮಾಡೋದು ರಿಟರ್ನ್ಸು, ಅದರ ಜೊತೆಗೇನೆ ನಾವು ಹೂಡಿಕೆ ಮಾಡಿದಂತ ಹಣ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿ. ಆಗ ಕಣ್ಮುಂದೆ ಕಾಣೋದೇ ಈ ಸರ್ಕಾರದ ಸ್ಕೀಮ್ಗಳು. ನಿಮ್ ಪ್ರಕಾರ ಯಾಕೆ ಸರ್ಕಾರದ ಸ್ಕೀಮ್ಗಳು ಉತ್ತಮ? ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ 9 ಟಾಪ್ ಸ್ಕೀಮ್ಗಳ ಬಗ್ಗೆ ನೀವು ಹೇಳ್ತಾ ಹೋಗ್ಬೋದಾ ಅಂತ. ಖಂಡಿತ ಶೇಷ. ಈಗ ನೋಡಿ, ತುಂಬಾ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಂಗೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬೇಡ, ಮ್ಯೂಚುವಲ್ ಫಂಡ್ ಹೂಡಿಕೆ ಬೇಡ, ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಅನ್ನೋ ಒಂದು ಆತಂಕ ಇರುತ್ತೆ. ನೋಡಿ, ಪ್ರಸ್ತುತ ಸಂದರ್ಭವನ್ನು ನೋಡಿದ್ರೆ ಅಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಸಂಘರ್ಷ ನಡೀತಿರೋ ಕಾರಣ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬಾ ಕುಸಿತ ಆಗಿದೆ. ಇಂಥ ಸಂದರ್ಭವನ್ನು ಎದುರಿಸೋದು ತುಂಬ ಜನರಿಗೆ ಇಷ್ಟ ಇರೋಲ್ಲ, ಅಥವಾ ಅದನ್ನು ಎದುರಿಸುವಂಥ ಧೈರ್ಯ ಅವ್ರಿಗಿರಲ್ಲ. ಅವ್ರಿಗೇನಪ್ಪ, ನಾನು ಹೂಡಿಕೆ ಮಾಡ್ತೀನಿ, ನನಗೆ ಅದ್ರ ಮೇಲೆ ಸಿಗುವಂಥ ಗಳಿಕೆ ಕಡಿಮೆ ಇದ್ರೂ ಪರವಾಗಿಲ್ಲ, ನನ್ನ ಬಂಡವಾಳಕ್ಕೆ ಖಾತ್ರಿ ಬೇಕು, ನನ್ನ ಬಂಡವಾಳಕ್ಕೆ ಸೇಫ್ಟಿ ಬೇಕು, ನಾನು ಗಳಿಸುವಂಥ ಬಡ್ಡಿ ಆದಾಯಕ್ಕೆ ಖಾತ್ರಿ ಬೇಕು ಅನ್ನೋಂಥವ್ರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಸೂಟ್ ಆಗುವಂಥದ್ದೇ ಈ ಸರ್ಕಾರದ ಬೆಂಬಲಿತ ಹೂಡಿಕೆಗಳು. ಏನಪ್ಪ ಸರ್ಕಾರದ ಬೆಂಬಲಿತ ಹೂಡಿಕೆಗಳು, ಯಾಕೆ ಅಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಈಗ ನೋಡಿ, ಈಗ ಸುರಕ್ಷಿತ ಹೂಡಿಕೆ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಯಾವುದು? ಫಿಕ್ಸೆಡ್ ಡೆಪಾಸಿಟ್. ಈಗ ಫಿಕ್ಸೆಡ್ ಡೆಪಾಸಿಟ್ನ ಬಡ್ಡಿ ದರಗಳು ಅಬ್ಬಬ್ಬ ಅಂದರೆ ಎಷ್ಟು ಸಿಗ್ಬೋದು? 6.5% 7% ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಬಡ್ಡಿ ಸಿಗ್ಬೋದು. ಅದು ಕೂಡ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಹೂಡಿಕೆ ಮಾಡಿ ಗಳಿಸಿದ ಬಡ್ಡಿ ಆದಾಯಕ್ಕೆ ನಮ್ಮ ಆದಾಯ ತೆರಿಗೆಯ ಸ್ಲ್ಯಾಬ್ಗೆ ಅನುಗುಣವಾಗಿ ನಾವು ಟ್ಯಾಕ್ಸನ್ನು ಮತ್ತೆ ಕಟ್ಟಬೇಕಾಗತ್ತೆ. ಆದರೆ ಸರ್ಕಾರದ ಈ ಬಹುತೇಕ ಹೂಡಿಕೆಗಳು, ನಾವು ಈ 9 ಸ್ಕೀಮ್ ಹೇಳ್ತೀವಲ್ಲ, ಈ 9 ಸ್ಕೀಮಲ್ಲಿ ಸುಮಾರು ಸ್ಕೀಮ್ಗಳಿಗೆ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಬೆನಿಫಿಟ್ ಇದೆ. ಕೆಲವು ಸ್ಕೀಮ್ಗಳಿಗೆ ಟ್ರಿಪಲ್ ಇ ಬೆನಿಫಿಟ್ ಇದೆ. ಅಂದರೆ ಹೂಡಿಕೆ ಮಾಡುವಾಗ ತೆರಿಗೆ ವಿನಾಯಿತಿ, ಹೂಡಿಕೆ ಮಾಡಿ ಗಳಿಸಿದ ಬಡ್ಡಿಗೆ ತೆರಿಗೆ ವಿನಾಯಿತಿ, ವಿಡ್ರಾಲ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ತೆರಿಗೆಯಿಂದ ವಿನಾಯಿತಿ. ಇದನ್ನ ಎಕ್ಸೆಂಪ್ಟ್ ಅಂತ ಕರೀತಾರೆ. ಇಂತಹ ಹೂಡಿಕೆಗಳು ಸಾಮಾನ್ಯರಿಗೆ ಹೆಚ್ಚಿನ ಅನುಕೂಲವನ್ನ ಮಾಡಿಕೊಡ್ತವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, 6.5% 7% FD ಮೇಲೆ ಬಡ್ಡಿ ಸಿಗ್ಬೋದು, ಅದಕ್ಕೆ ತೆರಿಗೆ ಕಟ್ಟಬೇಕು. ಆದರೆ ಈ ಸರ್ಕಾರಿ ಸ್ಕೀಮ್ಗಳಲ್ಲಿ 7% ಇಂದ ಹಿಡ್ಕೊಂಡು 8.5% ವರೆಗೆ ಬಡ್ಡಿ ಕೊಡುವಂಥ ಹೂಡಿಕೆಗಳಿದಾವೆ, ಗಳಿಕೆಯನ್ನು ಕೊಡುವಂಥ ಹೂಡಿಕೆಗಳಿದಾವೆ. ನಾವು ಹೇಳುವಂಥ 9 ಸ್ಕೀಮ್ಗಳಲ್ಲಿ ಬೇರೆ ಬೇರೆ ಬಡ್ಡಿ ದರದ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಈಗ ಮೊದಲನೇ ಹೂಡಿಕೆ ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ರಾಷ್ಟ್ರೀಯ ಉಳಿತಾಯ ಪತ್ರ. ಇದು 5 ವರ್ಷದ ಹೂಡಿಕೆ. ಒಮ್ಮೆ ನಾವು ಒಂದು ಗಂಟಿನ ಮೊತ್ತವನ್ನು, ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಅವಧಿಗೆ ಹೂಡಿಕೆ ಮಾಡಬೇಕಾಗುತ್ತೆ. 5 ವರ್ಷಗಳ ನಂತರ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಮಗೆ ಸಿಗುತ್ತೆ. ಎಷ್ಟು ಹೂಡಿಕೆ ಮಾಡಿದರೆ ಎಷ್ಟು ಸಿಗ್ಬೋದು ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ. ಈಗ ನೋಡಿ, ಇದರಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ಅನಿಶ್ಚಿತತೆ ಆಗ್ಬೋದು, ಏನೂ ಇರಲ್ಲ. ನೀವು ಏನು ಹೂಡಿಕೆ ಮಾಡ್ತೀರಿ, ಎಷ್ಟು ಬಡ್ಡಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ರೋಡ್ ಮ್ಯಾಪ್ ಇರುತ್ತೆ. ಎಲಿಜಿಬಿಲಿಟಿ, ಯಾರು ಇದರಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ,
ಭಾರತೀಯ ಪ್ರಜೆಗಳು ಹೂಡಿಕೆ ಮಾಡ್ಬೋದು, NRIಗಳು ಅನಿವಾಸಿ ಭಾರತೀಯರು, ಹಾಗೇನೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅವಿಭಕ್ತ ಕುಟುಂಬಗಳು ಹೂಡಿಕೆ ಮಾಡುವ ಆಗಿಲ್ಲ. NRIಗಳು ಮತ್ತು HUFs ಕೆನಾಟ್ ಇನ್ವೆಸ್ಟ್ ಹಿಯರ್. ಮತ್ತೆ ಹೌ ಟು ಇನ್ವೆಸ್ಟ್ ಅನ್ನೋ ಪ್ರಶ್ನೆ ಬಂದರೆ, ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನು ಪಡ್ಕೋಬಹುದು. ಈಗ ಪ್ರಸ್ತುತ ಬಡ್ಡಿ ದರ ಎಷ್ಟಿದೆಯಪ್ಪ? 2026ರ ಫೆಬ್ರವರಿಯ ಅಂದಾಜಿನ ಪ್ರಕಾರ 7.7% ಇಂಟ್ರೆಸ್ಟ್ ಇದೆ. ಕಾಂಪೌಂಡೆಡ್ ಆನ್ಯುಲಿ, ಪ್ರತಿ ವರ್ಷದ ಬಡ್ಡಿ ಅಲ್ಲಿ ಚಕ್ರ ಬಡ್ಡಿಯಾಗಿ ಬೆಳೀತಾ ಹೋಗುತ್ತೆ. ಪೇಯ್ಡ್ ಅಟ್ ಮೆಚುರಿಟಿ, ಅಂದರೆ ನಾವು ಮೆಚುರಿಟಿ ಅವಧಿ ಇರುತ್ತಲ್ಲ 5 ವರ್ಷ ಆದಮೇಲೆ ಇದನ್ನ ಪೇ ಮಾಡ್ತಾರೆ. ಇದರಲ್ಲಿ ಹೂಡಿಕೆ ಮಾಡುವಾಗ ಸೆಕ್ಷನ್ 80C ಅಡಿಯಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಹಳೆ ತೆರಿಗೆ ಪದ್ಧತಿ ಅಡಿಯಲ್ಲಿ. ಮತ್ತೆ ಇದನ್ನ ನೀವು ಮೆಚುರಿಟಿ ಮಾಡೋಕೆ ಹೋಗ್ತಿರಲ್ಲ, ಆಗ TDS ಅನ್ನು ಅವರು ಕಟ್ ಮಾಡೋದಿಲ್ಲ, ನಿಮಗೆ ಹಾಗೇನೆ ಪೂರ್ತಿ ಮೊತ್ತವನ್ನು ಕೊಡ್ತಾರೆ. ಆದರೆ ನಿಮಗೆ ಬಂದ ಗಳಿಕೆಯನ್ನು ನೀವು IT ರಿಟರ್ನ್ಸ್ನಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಇದರ ಸ್ಪಷ್ಟತೆ ನಿಮಗಿರಲಿ. ಹಾಗಾದರೆ 7.7% ಇಂಟ್ರೆಸ್ಟ್ ಇರುವಂಥ ಈ ಹೂಡಿಕೆಯಲ್ಲಿ ಉದಾಹರಣೆಗೆ ನೀವು 1 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿದ್ರಿ. ಅದರಂತೆ ಪ್ರಸ್ತುತ ಬಡ್ಡಿ ದರದ ಪ್ರಕಾರ 5 ವರ್ಷಗಳ ಬಳಿಕ ನೀವು ಹೂಡಿಕೆ ಮಾಡಿರುವ 1 ಲಕ್ಷಕ್ಕೆ 1,44,903 ರೂಪಾಯಿ ನಿಮಗೆ ಸಿಗುತ್ತೆ. ಇಲ್ಲಪ್ಪ ನನ್ನ ಹತ್ರ 5 ಲಕ್ಷ ರೂಪಾಯಿ ಇದೆ, ನಾನು 5 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 5 ವರ್ಷಗಳ ಬಳಿಕ 7,24,517 ರೂಪಾಯಿ ನಿಮಗೆ ಸಿಗುತ್ತೆ. ಮತ್ತೆ ವಿಶೇಷ ಏನಪ್ಪ ಇದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಶೇಷ, ಈಗ ನೋಡಿ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ನೀವು ಗರಿಷ್ಠ ಎಷ್ಟು ಹೂಡಿಕೆ ಮಾಡ್ಬೋದು? 1.5 ಲಕ್ಷ. ಸುಕನ್ಯಾ ಸಮೃದ್ಧಿಯಲ್ಲಿ ಎಷ್ಟು ಹೂಡಿಕೆ ಮಾಡ್ಬೋದು? ಗರಿಷ್ಠ 1.5 ಲಕ್ಷ ವರ್ಷಕ್ಕೆ. ಆದರೆ ಇದಕ್ಕೆ ಅಪ್ಪರ್ ಲಿಮಿಟ್ ಇಲ್ಲ. ನಿಮ್ಮ ಆದಾಯಕ್ಕೆ ಸರಿಯಾದ ಪ್ರೂಫ್ ಇದ್ರೆ ನೀವು 50 ಲಕ್ಷ, 1 ಕೋಟಿ ಎಷ್ಟು ಬೇಕಿದ್ರೂ ಹೂಡಿಕೆ ಮಾಡ್ಬೋದು. ಆದರೆ ನೀವು ಗಳಿಸಿರುವಂಥ ಆದಾಯಕ್ಕೆ ಸರಿಯಾದ ಪ್ರೂಫ್ ಇರಬೇಕು. ಇಲ್ಲಿ ಅಪ್ಪರ್ ಲಿಮಿಟ್ ಇಲ್ಲ. ಈಗ ನೋಡಿ, ಯಾರೋ ನಾನು 5 ವರ್ಷ ದೊಡ್ಡ ಅಮೌಂಟ್ ಇದೆಯಪ್ಪ, ನನಗೆ ಸೇಫ್ ಆಗಿ ಇನ್ನೊಂದಿಷ್ಟು ಹೂಡಿಕೆ ಸಿಗಬೇಕು, ಗಳಿಕೆ ಸಿಗಬೇಕು ಅಂದರೆ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಗವರ್ನಮೆಂಟ್ ಬ್ಯಾಕ್ಡ್ ಪ್ರಾಡಕ್ಟ್. ಇನ್ನು ನೆಕ್ಸ್ಟ್ ಹೂಡಿಕೆ ಯಾವ್ದಪ್ಪ ಅಂತ ಹೇಳಿದ್ರೆ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ಸ್. ಇನ್ನು ಯಾರು ಇದರಲ್ಲಿ ಹೂಡಿಕೆ ಮಾಡಬಹುದು ಅಂತ ಹೇಳಿದ್ರೆ ಭಾರತೀಯ ಪ್ರಜೆಗಳು ಮತ್ತೆ ಹಿಂದೂ ಅವಿಭಕ್ತ ಕುಟುಂಬಗಳು, HUFs ಅಂತ ಕರಿತೀವಿ. NRIಗಳಿಗೆ ಇಲ್ಲಿ ಹೂಡಿಕೆಗೆ ಅವಕಾಶ ಇಲ್ಲ. ಹೇಗೆ ಹೂಡಿಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ RBI ರಿಟೇಲ್ ಡೈರೆಕ್ಟ್ ಅಂತ ವೆಬ್ಸೈಟ್ ಇದೆ, ಅದ್ರ ಮೂಲಕ ಆ ಪೋರ್ಟಲ್ ಮೂಲಕ ಹೂಡಿಕೆ ಮಾಡ್ಬೋದು. ಅದರ ಜೊತೆಗೆ ಮೇಜರ್ ಬ್ಯಾಂಕು SBI, ICICI, HDFC ಈ ಥರ ಬ್ಯಾಂಕ್ಗಳ ಮೂಲಕ ಕೂಡ ನೀವು ಈ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಇಂಟ್ರೆಸ್ಟ್ ರೇಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 8.05%. ಇದರ ಫಾರ್ಮುಲಾ ಏನು ಇಂಟ್ರೆಸ್ಟ್ ರೇಟ್ಗೆ ಅಂತ ಹೇಳಿದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನ ಇಂಟ್ರೆಸ್ಟ್ ರೇಟ್ಗಿಂತ ಇದು ಯಾವಾಗಲೂ 0.35% ಇದರ ಬಡ್ಡಿ ದರ ಜಾಸ್ತಿ ಇರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಮಾತ್ರ ಇದರಲ್ಲಿ ಬಡ್ಡಿಯನ್ನು ಕೊಡ್ತಾರೆ. ಕ್ಯುಮ್ಯುಲೇಟಿವ್ ಆಪ್ಷನ್ ಇಲ್ಲ, ನಾನು ಒಟ್ಟಿಗೆ ತಗೋತೀನಿ ನೀವು ಬಡ್ಡಿ ಮೇಲೆ ಬಡ್ಡಿ ಕೊಡಿ ಅಂದರೆ ಇದರಲ್ಲಿ ಆಪ್ಷನ್ ಇಲ್ಲ. ಇದರಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಹಣ ಸಿಗುತ್ತಪ್ಪ ಅಂತ ಹೇಳಿದ್ರೆ ಉದಾಹರಣೆಗೆ 10 ಲಕ್ಷ ರೂಪಾಯಿನ ನೀವು ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ 1 ವರ್ಷದ ಅವಧಿಯಲ್ಲಿ 80,500 ರೂಪಾಯಿ ಸಿಗುತ್ತೆ. ಮೊದಲಾರ್ಧದಲ್ಲಿ ಅಂದರೆ 6 ಮಂತ್ಸ್ ಆದ ನಂತರ ನಿಮಗೆ 40,250 ರೂಪಾಯಿ ಕೊಡ್ತಾರೆ. ಯಾಕಿದು ಅಂತ ಹೇಳಿದ್ರೆ ಹಾಫ್ ಇಯರ್ಲಿ ಪೇಮೆಂಟ್. ನಿಮಗೆ 1 ವರ್ಷದಲ್ಲಿ ಸಿಗುವಂಥ ಗಳಿಕೆಯನ್ನು ಅರ್ಧ ವರ್ಷಕ್ಕೊಂದ್ಸರಿ ಕೊಡ್ತಾರೆ, ವರ್ಷದ ಕೊನೆಯಲ್ಲಿ ಒಂದ್ಸರಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು, ಮತ್ತೆ ಸರ್ಕಾರದ ಬೆಂಬಲಿತ ಯೋಜನೆಗಳಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುವಂಥ ಸ್ಕೀಮ್ ಇದು. ಇದ್ಯಾವುದಪ್ಪ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆ ಇದು. ಇದನ್ನ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ 10 ವರ್ಷದ ಒಳಗಿನ 2 ಹೆಣ್ಣು ಮಕ್ಕಳಿಗೆ ಮಾಡಿಸ್ಲಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ಪ್ರಸ್ತುತ ಬಡ್ಡಿ ದರ 8.2% ಇದೆ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ ಇದೆ. ಹೇಗೆ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಆದಾಯ ತೆರಿಗೆಯ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಾರೆ, ಹಳೆ ತೆರಿಗೆ ಪದ್ಧತಿ ಅಡಿಯಲ್ಲಿ. ಆ ನಂತರದಲ್ಲಿ ನೀವು ಸುಕನ್ಯಾ ಸಮೃದ್ಧಿಯಲ್ಲಿ ಹೂಡಿಕೆ ಮಾಡಿದ ನಂತರ ಬಡ್ಡಿ ಗಳಿಕೆ ಆಗುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಬಡ್ಡಿ ಗಳಿಕೆ ಆದ ನಂತರದಲ್ಲಿ
ನೀವು ಮೆಚುರಿಟಿ ಪೀರಿಯಡ್ ಅಂದರೆ ಕೊನೆಗೆ ನೀವು ವಿಡ್ರಾಲ್ ಮಾಡುವಂಥ ಸಂದರ್ಭದಲ್ಲಿ ನೀವು ಇದಕ್ಕೆ ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. ಟ್ರಿಪ್ಪಲ್ಲಿ ಬೆನಿಫಿಟ್ ಇದೆ. ಮತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ, ನನ್ನ ಹತ್ರ ದುಡ್ಡಿದೆ ಈಗ ಇನ್ವೆಸ್ಟ್ ಮಾಡ್ತೀನಿ, ದುಡ್ಡು ಇಲ್ದೇದಾಗ ಏನು ಮಾಡೋದು ಅಂತ ಹೇಳಿದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ 250 ರೂಪಾಯಿ, ಗರಿಷ್ಠ 1 ವರ್ಷಕ್ಕೆ 1.5 ಲಕ್ಷವನ್ನು ಹೂಡಿಕೆ ಮಾಡ್ಬೋದು. ಈಗ ಉದಾಹರಣೆಗೆ ನೀವು ಮಂತ್ಲಿ 5,000 ರೂಪಾಯಿಯನ್ನು ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ 15 ವರ್ಷಗಳ ಅವಧಿಯಲ್ಲಿ ಒಟ್ಟು 9 ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ. 21ನೇ ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. 27,71,031 ರೂಪಾಯಿವರೆಗೆ ನಿಮಗೆ ಸಿಗ್ಬೋದು ಈಗಿನ 8.2% ಬಡ್ಡಿ ದರದ ಪ್ರಕಾರ. ಇನ್ನು ಈ ಸ್ಕೀಮ್ನಲ್ಲಿ ಗರಿಷ್ಠ 69,27,578 ಗಳಿಕೆ ಪಡೆಯೋಕೆ ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದೆ, ಮಿನಿಮಮ್ ಇನ್ವೆಸ್ಟ್ 250 ರೂಪಾಯಿ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ವರ್ಷಕ್ಕೆ 1.5 ಲಕ್ಷ. ಪ್ರತಿಯೊಬ್ಬರು ಅಂದರೆ ಯಾರು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹೆತ್ತಿದಾರೋ ಪ್ರತಿಯೊಬ್ಬರು ಮಾಡಿಸ್ಬೋದಾದಂಥ ಒಂದು ಅತ್ಯುತ್ತಮ ಯೋಜನೆ ಇದು. ಯಾಕೆ ಅಂತ ಹೇಳಿದ್ರೆ ಬಡ್ಡಿ ದರ ಜಾಸ್ತಿ ಇದೆ, ಟ್ಯಾಕ್ಸ್ ಬೆನಿಫಿಟ್ ಇದೆ, ಸರ್ಕಾರದ ಬೆಂಬಲ ಇದೆ, ಒಂದು ಇಡಿಗಂಟು ದೀರ್ಘಾವಧಿಯಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇದೇನಪ್ಪ ಅಂತ ಹೇಳಿದ್ರೆ ನನಗೆ ಪ್ರತಿ ತಿಂಗಳು ಆದಾಯ ಬೇಕು, ನನ್ನ ಹತ್ರ ಒಂದು ದೊಡ್ಡ ಮೊತ್ತ ಇದೆ, ಅದನ್ನು ನಾನು ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡ್ತೀನಿ, ನಂಗೆ ಪ್ರತಿ ತಿಂಗಳು ಆದಾಯ ಬರ್ತಿರಬೇಕು ಅನ್ನೋರಿಗೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮು ಹೇಳಿ ಮಾಡಿಸಿದಂಥ ಯೋಜನೆ. ಇದರಲ್ಲಿ ಮಿತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 9 ಲಕ್ಷ ಸಿಂಗಲ್ ಅಕೌಂಟ್ಗೆ, ಜಾಯಿಂಟ್ ಅಕೌಂಟ್ ಆದರೆ 15 ಲಕ್ಷ ರೂಪಾಯಿವರೆಗೆ ಹೂಡಿಕೆಯನ್ನು ಮಾಡ್ಬೋದು. ಮತ್ತು ಕರೆಂಟ್ ಇಂಟ್ರೆಸ್ಟ್ ರೇಟ್ 2026 ಮಾರ್ಚ್ನ ಪ್ರಕಾರ ಬಡ್ಡಿ ದರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 7.4% ಇದೆ. ಪೋಸ್ಟ್ ಆಫೀಸ್ನಲ್ಲಿ ಈ ಹೂಡಿಕೆಯನ್ನು ಆರಂಭಿಸ್ಬೋದು. ಈ KYC ಪ್ರಕ್ರಿಯೆಯನ್ನು ಮಾಡಿಕೊಂಡು ಈಗ ಪ್ರತಿ ತಿಂಗಳು ನಿಮಗೆ ಹಣವನ್ನು ಕೊಡ್ತಾರೆ. ಇದರಲ್ಲಿ ಹೂಡಿಕೆ ಮಾಡಿದ ಮೊತ್ತಕ್ಕೆ ಅನುಗುಣವಾಗಿ ಎಷ್ಟು ಅವಧಿಗೆ ಇದರ ಹೂಡಿಕೆ ಅಂತ ಹೇಳಿದ್ರೆ 5 ವರ್ಷಗಳ ಅವಧಿಗೆ ಹೂಡಿಕೆ. ಎಲ್ಲ ಅಂಚೆ ಕಚೇರಿಗಳಲ್ಲಿ ಈ ಯೋಜನೆಯ ಲಾಭವನ್ನು ನೀವು ಪಡ್ಕೋಬಹುದು ಹೂಡಿಕೆ ಮಾಡೋ ಮೂಲಕ. ಇದು ಬೇರೆ ಕಡೆ ಲಭ್ಯ ಇರೋದಿಲ್ಲ. ಅಂದರೆ ಎಷ್ಟು ಹೂಡಿಕೆ ಮಾಡ್ಬೋದು? ನನ್ನ ಹತ್ರ 9 ಲಕ್ಷ ಇಲ್ಲ ಅಥವಾ 15 ಲಕ್ಷ ಇಲ್ಲ ಅಂತ ಹೇಳಿದ್ರೆ 1,000 ರೂಪಾಯಿಂದ ಕೂಡ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ಬೋದು. 1,000, 2,000, 10,000, 20,000, 1 ಲಕ್ಷ, 2 ಲಕ್ಷ, ನಿಮ್ಮ ಆದಾಯ ಎಷ್ಟಿದೆಯೋ ಅದಕ್ಕೆ ತಕ್ಕಂಗೆ ಹೂಡಿಕೆ ಮಾಡಿ, ಅದಕ್ಕೆ ತಕ್ಕಂಗೆ ಬಡ್ಡಿಯನ್ನು ನೀವು ಪ್ರತಿ ತಿಂಗಳು ಪಡ್ಕೋಬೋದು. ಉದಾಹರಣೆಗೆ ನಿಮ್ಮ ಹತ್ರ 9 ಲಕ್ಷ ರೂಪಾಯಿ ಇದೆ ಅಂಥೇಳಿ ನೀವು ಅದನ್ನು ತೆಗೆದುಕೊಂಡೋಗಿ MIS ಸ್ಕೀಮ್ನಲ್ಲಿ ಹಾಕಿದರೆ ಪ್ರತಿ ತಿಂಗಳು ಪ್ರಸ್ತುತ ಬಡ್ಡಿ ದರದ ಪ್ರಕಾರ 5,550 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 5 ವರ್ಷಗಳ ಅವಧಿಯಲ್ಲಿ 3,33,000 ರೂಪಾಯಿ ಬಡ್ಡಿ ಆದಾಯ ಸಿಗುತ್ತೆ. 15 ಲಕ್ಷ ರೂಪಾಯಿಯನ್ನು ಜಾಯಿಂಟ್ ಅಕೌಂಟಲ್ಲಿ ಇಟ್ರಿ ಅಂತ ಇಟ್ಕೊಳ್ಳಿ, ಪ್ರತಿ ತಿಂಗಳು 9,250 ರೂಪಾಯಿ ಬಡ್ಡಿ ಸಿಗುತ್ತೆ. 5 ವರ್ಷದ ಅವಧಿಯಲ್ಲಿ 5,55,000 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ 15 ಲಕ್ಷಕ್ಕೆ ಹತ್ತತ್ರ 5.5 ಲಕ್ಷ ಬಡ್ಡಿ ಆದಾಯನೇ ಸಿಗುತ್ತೆ 5 ವರ್ಷಗಳ ಅವಧಿಯಲ್ಲಿ. ಇದೆಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ಖಾತ್ರಿ ಇರುತ್ತೆ. ಇಲ್ಲಿ ನೀವು ಇಟ್ಟಿರುವ 10 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, ಹಾಗೆ ಇರುತ್ತೆ. ಆದರೆ ಇಲ್ಲಿ ಗಮನಿಸ್ಕೊಳ್ಳಿ, ಇದಕ್ಕೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ. ಇಲ್ಲಿ ನೀವು ಗಳಿಸುವಂಥ ಬಡ್ಡಿ ಆದಾಯಕ್ಕೆ ನಿಮ್ಮ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗಿ ಬರುತ್ತೆ. ಎಸ್, ಒಳ್ಳೆ ಸ್ಕೀಮು. ಆದರೆ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ, ಅದೇನು ಅಂತ ಹೇಳಿದ್ರೆ ಯಾರು ಬೇಕಾದರೂ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಹೂಡಿಕೆ ಮಾಡ್ಬೋದಾ ಅಂತ. ಈಗ ನೋಡಿ, ಆದಾಯ ಇರೋ ಯಾವುದೇ ವ್ಯಕ್ತಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಈ 9 ಲಕ್ಷ ಅಥವಾ ಗರಿಷ್ಠ 15 ಲಕ್ಷದವರೆಗೆ ಹೂಡಿಕೆ ಮಾಡಿ ಮಂತ್ಲಿ ಇನ್ಕಮ್ ಅನ್ನು ಪಡ್ಕೋಬಹುದು. ಇದಕ್ಕೆ ಸೀನಿಯರ್ ಸಿಟಿಸನ್ ಆಗಿರಬೇಕು, ಮೇಲ್ ಆಗಿರಬೇಕು, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ತರ ಇದು ಬರೀ ಮಹಿಳೆಯರಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇದರಲ್ಲಿಲ್ಲ. ಯಾರ ಹತ್ರ ಬೇಕಿದ್ರು ಹಣ ಇದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಹಾಕಿ ಅವರು ಮಂತ್ಲಿ ಇನ್ಕಮ್ ಅನ್ನ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿಂದ ಪಡ್ಕೋಬಹುದು, ಅವರು ಹೂಡಿಕೆ ಮಾಡಿದ ಮೊತ್ತಕ್ಕೆ ಅನುಗುಣವಾಗಿ. ಎಸ್, ಈ ರೆಗ್ಯುಲರ್ ಇನ್ಕಮ್ ಬಗ್ಗೆ ತುಂಬಾ ಒಳ್ಳೆ ಯೋಜನೆಯನ್ನ ಹೇಳಿದ್ರಿ. ಇದೇ ತರ ಬೇರೆ ಯಾವ್ದಾದ್ರು ಸ್ಕೀಮ್ ಇದೆಯಾ? ಈಗ ನೋಡಿ, ತುಂಬಾ ಜನರಿಗೆ ಏನಂದ್ರೆ ಶೇಷ ರಿಟೈರ್ಮೆಂಟ್ ಆಗತ್ತೆ 60 ವರ್ಷದ ಆಸ್ಪಾಸ್ನಲ್ಲಿ. ಕೆಲವ್ರಿಗೆ 58 ವರ್ಷಕ್ಕಾಗತ್ತೆ, ಕೆಲವರು 60 ವರ್ಷಕ್ಕಾಗತ್ತೆ. ಆದಾಗ ಅವರಿಗೆ ಕಾಡುವಂತ ಬಹಳ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟ ದಿನ ಏನೋ ಸಂಬಳ ಬರ್ತಿತ್ತು, ಇನ್ಮೇಲೆ ಹೆಂಗಪ್ಪ ಜೀವನ? ಪೆನ್ಷನ್ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಪೆನ್ಷನ್ ಬರಲ್ಲ, ಅವ್ರ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಇರುತ್ತೆ. ಅಂಥವ್ರು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಅಂಥವ್ರಿಗಾಗಿನೇ ಸರ್ಕಾರ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತೇಳಿ ಒಂದು ತಂದಿದೆ. ಅದರಲ್ಲಿ 8.2% ಇಂಟ್ರೆಸ್ಟ್ ಇದೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಗರಿಷ್ಠ
30 ಲಕ್ಷದವರೆಗೆ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದರಲ್ಲಿ ಹೂಡಿಕೆ ಮಾಡ್ಬೋದು. ಅಂಚೆ ಕಚೇರಿಯಲ್ಲಿ ಮತ್ತು ಕೆಲವು ಆಯ್ದ ಬ್ಯಾಂಕ್ಗಳಲ್ಲಿ ಈ ಯೋಜನೆ ಲಭ್ಯ ಇದೆ. ಮತ್ತೆ ಕೆಲವರು 55 ವರ್ಷಕ್ಕೆ ರಿಟೈರ್ಡ್ ಆಗಿರ್ತಾರೆ, ಈ ಮಿಲಿಟರಿಯಲ್ಲಿ ಇರ್ತಾರೆ, ಕೆಲವರು VRS ತಗೊಂಡಿರ್ತಾರೆ. ಅಂಥವರು ಕೂಡ ಕೆಲವು ಇತಿಮಿತಿಗಳೊಂದಿಗೆ ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಅನುಕೂಲವನ್ನು ಪಡಿಬೋದು. 5 ವರ್ಷದ ಅವಧಿಗೆ ಇದನ್ನ ಹೂಡಿಕೆ ಮಾಡ್ಬೋದು. ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ವರ್ಷ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 5 ವರ್ಷಗಳ ಅವಧಿಗೆ ಹೂಡಿಕೆ ಮಾಡಿದ್ದನ್ನು ಮತ್ತೆ 3 ವರ್ಷಗಳ ಅವಧಿಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈ ಸ್ಕೀಮ್ನಲ್ಲಿ ಅವಕಾಶ ಇದೆ. ಮತ್ತೆ ಕ್ವಾರ್ಟರ್ಲಿ ಪೇ ಮಾಡ್ತಾರೆ. 8.2% ಇಂಟ್ರೆಸ್ಟ್ ಏನಿದೆ ಪ್ರತಿ 3 ತಿಂಗಳಿಗೊಮ್ಮೆ ಅದನ್ನು ಪೇ ಮಾಡ್ತಾರೆ. ಈಗ ಉದಾಹರಣೆಗೆ ನಂಗೆ ರಿಟೈರ್ಮೆಂಟ್ ಕಾರ್ಪಸ್ ಸಿಕ್ತು, ಒಂದು 10 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ ಅಂತೇಳಿ ಯಾರು ತೆಗೆದುಕೊಂಡೋಗಿ ಆ 10 ಲಕ್ಷ ರೂಪಾಯಿಯನ್ನು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಇಟ್ಟರೆ ಅವರಿಗೆ ಪ್ರತಿ 3 ತಿಂಗಳಿಗೊಮ್ಮೆ 20,500 ರೂಪಾಯಿ ಬಡ್ಡಿ ಆದಾಯ ಬರುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ಅಂದರೆ ಕ್ವಾರ್ಟರ್ಲಿ. 1 ವರ್ಷಕ್ಕೆ 82,000 ರೂಪಾಯಿ ಬಡ್ಡಿ ಸಿಗುತ್ತೆ. ಗರಿಷ್ಠ ಹೂಡಿಕೆ ಮಾಡ್ತೀನಿ, 30 ಲಕ್ಷ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಬಡ್ಡಿ ಬರುತ್ತೆ. ಆ ಇಡೀ ವರ್ಷದಲ್ಲಿ 2,46,000 ರೂಪಾಯಿ ಬಡ್ಡಿ ಬರುತ್ತೆ. ನೋಡಿ ಇಲ್ಲಿ ಏನು ಗಮನಿಸ್ಕೋಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ 10 ಲಕ್ಷ ಇಡ್ತಿರಲ್ಲ ಅಥವಾ 30 ಲಕ್ಷ ಇಡ್ತಿರಲ್ಲ, ಆ ದುಡ್ಡು ಹಾಗೇ ಇರುತ್ತೆ. ನಿಮಗೆ ಬಡ್ಡಿ ಆದಾಯ ಬರ್ತಿರುತ್ತೆ. ನಿಮಗೆ ಔಷಧೋಪಚಾರ, ಆರೋಗ್ಯ, ಅನಾರೋಗ್ಯ ಈ ರೀತಿಯ ಸಂದರ್ಭಗಳು ಬಂದಾಗ, ಅಥವಾ ನಿಮಗೇನೋ ಔಷಧಿ ತಗೋಬೇಕು, ಏನೋ ತೋರಿಸ್ಕೋಬೇಕು, ಏನೋ ಖರ್ಚಿದೆ, ಮೊಮ್ಮಕ್ಕಳಿಗೆ ಒಂದಿಷ್ಟು ದುಡ್ಡು ಕೊಡಬೇಕು, ಈ ರೀತಿಯ ಬಯಕೆಗಳನ್ನು ನೀವು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಪೂರೈಸ್ಕೋಬೋದು ಅನ್ನೋದಕ್ಕೆ ಈ ಸ್ಕೀಮ್ ಇದೆ. ನೆನ್ಪಿಟ್ಕೊಳ್ಳಿ, ಇದು ಸರ್ಕಾರದ ಬೆಂಬಲಿತ ಯೋಜನೆ. ಹಾಗಾಗಿ ಇದರ ಸುರಕ್ಷತೆ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಇನ್ನು ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಏನಪ್ಪ ಅನುಕೂಲ ಇದೆ ಟ್ಯಾಕ್ಸ್ ವಿಚಾರದಲ್ಲಿ ಅಂತ ಹೇಳಿದ್ರೆ, ಆದಾಯ ತೆರಿಗೆ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ವಿನಾಯಿತಿಯನ್ನು ಕೊಡ್ತಾರೆ ಹಳೆಯ ತೆರಿಗೆ ಪದ್ಧತಿ ಅಡಿಯಲ್ಲಿ. ಆದರೆ ಇದರಿಂದ ಏನು ಬಡ್ಡಿ ಆದಾಯವನ್ನು ಗಳಿಸ್ತಾರಲ್ಲ ಅದಕ್ಕೆ ಅವರ ತೆರಿಗೆಯ ಸ್ಲ್ಯಾಬ್ಗೆ ಅನುಗುಣವಾಗಿ ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಮತ್ತೆ 1 ವರ್ಷದಲ್ಲಿ ಗಳಿಸುವ ಬಡ್ಡಿ 50,000ಕ್ಕಿಂತ ಹೆಚ್ಚಿದ್ರೆ TDS ಮಾಡ್ತಾರೆ. TDS ಕೂಡ ಅಪ್ಲೈ ಆಗುತ್ತೆ. ಅಂದರೆ ಮೂಲದಲ್ಲೇ ತೆರಿಗೆಯನ್ನು ಕಡಿತ ಮಾಡುವಂಥದ್ದು, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಒಂದು ವೇಳೆ 1 ವರ್ಷದಲ್ಲಿ ಗರಿಷ್ಠ ಬಡ್ಡಿ ಗಳಿಕೆ 50,000ಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ TDS ಅನ್ನು ಅವರು ಮಾಡೋದಿಲ್ಲ. ಎಸ್ ಶರತ್ ಅವರೇ, ಸರ್ಕಾರದ ಅದ್ಭುತ ಹೂಡಿಕೆ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ, ನಿಜ ಒಪ್ಕೊಳ್ಳೋಣ. ಆದರೆ ಈ ಹೂಡಿಕೆಯ ಜೊತೆಗೆ ನಮ್ಮ ಸೇಫ್ಟಿ, ನಮ್ಮ ಫ್ಯಾಮಿಲಿಯ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವಿದ್ರೆ ತಾನೇ ಹೂಡಿಕೆ ಮಾಡೋದು. ಈಗ ನೋಡಿ ಶೇಷ, ನಾವಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟು. ಯಾಕೆಂದ್ರೆ ನಾವಿಲ್ಲದೇ ಇದ್ರೆ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಂತ ನಾವು ಚಿರಂಜೀವಿಗಳ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಒಂದು ಸುರಕ್ಷತೆಯನ್ನು ಮಾಡ್ಕೋಬೇಕು. ನಮ್ಮ ಕುಟುಂಬ ನಮ್ಮ ಸಂಬಳದ ಮೇಲೆ ಅವಲಂಬಿತ ಆಗಿರುತ್ತೆ. ನಾಳೆ ದಿವಸ ಸಂಬಳ ಬರಲಿಲ್ಲ ಅಂತ ಹೇಳಿದ್ರೆ ಕುಟುಂಬಕ್ಕೆ ಆದಾಯದ ಕೊರತೆ ಎದುರಾಗುತ್ತೆ. ಅದು ಎದುರಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸನ್ನು ಮಾಡ್ಕೋಬೇಕು. ಟರ್ಮ್ ಇನ್ಶೂರೆನ್ಸನ್ನು 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ ಹೀಗೆ ನಿಮ್ಮ ಆದಾಯಕ್ಕೆ ತಕ್ಕಂತೆ ಮಾಡ್ಕೋಬೋದು. ಟರ್ಮ್ ಇನ್ಶೂರೆನ್ಸ್ಗೆ ಅದಕ್ಕೆ ತಕ್ಕಂಗೆ ಪ್ರೀಮಿಯಂ ಬರುತ್ತೆ. ಈ ಪ್ರೀಮಿಯಮನ್ನು ಕಟ್ತಾ ಹೋದಂಗೆ ಏನಾದರೂ ನಿಮ್ಮ ಜೀವಕ್ಕೆ ತೊಂದರೆ ಆದರೆ ನೀವು ಏನು ಕವರೇಜ್ ಮೊತ್ತವನ್ನು ಪಡ್ಕೊಂಡಿರ್ತಾರಲ್ಲ, 50 ಲಕ್ಷನೋ, 1 ಕೋಟಿನೋ, 1.5 ಕೋಟಿನೋ, 2 ಕೋಟಿನೋ, ಆ ಮೊತ್ತವನ್ನು ನಿಮ್ಮ ಕುಟುಂಬದವರಿಗೆ ಕೊಡ್ತಾರೆ. ಆವಾಗ ನಿಮ್ಮ ಕುಟುಂಬಕ್ಕೆ ಈ ಎಮೋಷ್ನಲ್ ಲಾಸ್ ಆಗೋದ್ರ ಜೊತೆಗೆ ಈ ಫಿನಾನ್ಷಿಯಲ್ ಲಾಸ್ ಆಗೋದು ತಪ್ಪುತ್ತೆ. ಅವರಿಗೆ ಕೈಯಲ್ಲಿ ಒಂದಷ್ಟು ದುಡ್ಡಿದ್ದಾಗ ನಿಮ್ಮ ಕುಟುಂಬ ನಿಮ್ಮ ಅನುಪಸ್ಥಿತಿಯಲ್ಲೂ ನೆಮ್ಮದಿಯಾಗಿ ಆರ್ಥಿಕವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಇನ್ಶೂರೆನ್ಸ್ ಅಂತ ಬಂದಾಗ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತೇಳಿ ನೀವು ಕೇಳ್ಬೋದು. ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.70% ಇದೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂದರೆ ಏನು? 100 ಜನ ಈ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಎಷ್ಟು ಜನಕ್ಕೆ ಇವರು ಕ್ಲೇಮನ್ನು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ಇಲ್ಲಿ ನಾವು ತಾಳೆ ಹಾಕಿ ನೋಡಿದಾಗ 99.70% ಜನರಿಗೆ ಇವರು ಕ್ಲೇಮನ್ನು ಸೆಟಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೇನು ವಿಶೇಷ ಅಂತ ಹೇಳಿದ್ರೆ, ಇವರ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮು ತಿಂಗಳಿಗೆ 595 ರೂಪಾಯಿಂದ ಶುರು ಆಗುತ್ತೆ 1 ಕೋಟಿ ಕವರೇಜ್ಗೆ. ಅಫ್ಕೋರ್ಸ್ ನಿಮ್ಮ ಏಜ್ಗೆ ತಕ್ಕಂತೆ, ನಿಮ್ಮ ಆರೋಗ್ಯ ಪರಿಸ್ಥಿತಿಗೆ ತಕ್ಕಂತೆ ಅದು ಬದಲಾಗುತ್ತೆ. ಮತ್ತು ಕ್ಲೇಮ್ ಮಾಡುವಂಥ ಸಂದರ್ಭದಲ್ಲಿ 30 ಮಿನಿಟ್ಸ್ ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಅವರು ಕೊಡ್ತಾರೆ ವ್ಯಾಲಿಡ್ ಕ್ಲೇಮ್ಸ್ಗಳಿಗೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಫಸ್ಟ್ ಇಯರ್ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಟರ್ಮ್ ಇನ್ಶೂರೆನ್ಸನ್ನು ಈಗಲೇ ಖರೀದಿ ಮಾಡಿ
ಯಾಕೆ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಆಪತ್ಕಾಲದ ಆಪ್ತ ಮಿತ್ರ, ನಿಮ್ಮ ಕುಟುಂಬದ ರಕ್ಷಾ ಕವಚ, ಹಣಕಾಸಿನ ಒಂದು ಚೌಕಟ್ಟನ್ನು ಅದು ಹಾಕ್ಕೊಡುತ್ತೆ, ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ. ಎಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯ ಮತ್ತು ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೋದು ಅಂತ ಹೇಳುವಂಥ ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ. ಸೊ ಈಗ ನೆಕ್ಸ್ಟ್ ಸರ್ಕಾರದ ಬೆಂಬಲ ಇರುವಂಥ ಹೂಡಿಕೆ ಬಗ್ಗೆ ಹೇಳೋದಿದ್ರೆ, ಈಗ ನೋಡಿ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ, ನಾನು ದೀರ್ಘಾವಧಿಯಲ್ಲಿ ಸುರಕ್ಷಿತವಾಗಿ ಒಂದು ದೊಡ್ಡ ಮೊತ್ತವನ್ನು ಗಳಿಸಬೇಕು, ನಾನು ಸ್ವಲ್ಪ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿ ಒಂದು ದೊಡ್ಡ ಮೊತ್ತವನ್ನು ಗಳಿಸ್ಕೋತೀನಿ ಅಂತ ಹೇಳಿದ್ರೆ ಇದು ಸರಿಯಾದ ಮಾರ್ಗ. 15 ವರ್ಷಗಳ ಹೂಡಿಕೆ ಅವಧಿ ಇದರಲ್ಲಿರುತ್ತೆ ಮತ್ತು ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಬೆನಿಫಿಟ್ ಇದೆ. ಇದರಲ್ಲಿ ಏನಪ್ಪ ಸದ್ಯದ ಬಡ್ಡಿ ದರ ಇದೆ PPFಗೆ ಅಂತ ಹೇಳಿದ್ರೆ, ಈ ಮಾರ್ಚ್ 2026 ಪ್ರಕಾರ 7.1% ಬಡ್ಡಿ ಇದೆ. ಇದಕ್ಕೂ ಕೂಡ EEE ಟ್ಯಾಕ್ಸ್ ಬೆನಿಫಿಟ್ ಇದೆ. ಅಂದರೆ ಹೂಡಿಕೆ ಮಾಡುವಾಗ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ವಿನಾಯಿತಿ ಸಿಗುತ್ತೆ. ಹೂಡಿಕೆ ಮಾಡಿದ ನಂತರ ಗಳಿಸುವ ಬಡ್ಡಿಗೆ ತೆರಿಗೆ ಇಲ್ಲ. ವಿಡ್ರಾಲ್ ಟೈಮ್ನಲ್ಲೂ ಅಂದರೆ ಮೆಚುರಿಟಿ ಟೈಮ್ನಲ್ಲೂ ಕೂಡ ಇದಕ್ಕೆ ಯಾವುದೇ ಈ ಟ್ಯಾಕ್ಸ್ ಕೂಡ ಅನ್ವಯಿಸೋದಿಲ್ಲ. ಮತ್ತು ಎಷ್ಟು ಅವಧಿಗೆ ಇದೆಯಪ್ಪ ಅಂತ ಹೇಳಿದ್ರೆ 15 ವರ್ಷಗಳ ಲಾಕಿನ್ ಇರುತ್ತೆ. ಆದರೆ 5 ವರ್ಷಗಳ ನಂತರ ನಾವು ಪಾರ್ಷಿಯಲ್ ವಿಡ್ರಾಲನ್ನು ಮಾಡಲಿಕ್ಕೆ ಅವಕಾಶವನ್ನು ಇದರಲ್ಲಿ ಕೊಡ್ತಾರೆ. ಮತ್ತು 15 ವರ್ಷ ಆದಮೇಲೆ 5 ವರ್ಷಗಳ ಅವಧಿಗೆ ಹೂಡಿಕೆಯ ಜೊತೆಗೆ ಅಂದರೆ ಹೊಸ ಹೂಡಿಕೆಯ ಜೊತೆಗೆ ಎಕ್ಸ್ಟೆಂಡ್ ಮಾಡೋ ಅವಕಾಶ ಇರುತ್ತೆ, ಅಥವಾ ಹೊಸ ಹೂಡಿಕೆಯನ್ನು ಮಾಡದೆ ಎಕ್ಸ್ಟೆಂಡ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾಳೆ ಏನೋ ಕೋರ್ಟ್ ಪ್ರಕರಣ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ಹೇಳಿದ್ರೆ, ಈ PPFನಲ್ಲಿರುವಂಥ ಹಣವನ್ನು ಅವರು ಕೋರ್ಟ್ ಆರ್ಡರ್ ಪ್ರಕಾರ ಇದನ್ನು ಅಟ್ಯಾಚ್ ಮಾಡಿ ಅದರಲ್ಲಿರೋ ದುಡ್ಡನ್ನು ತಗೊಂಡು, ಈಗ ಸಾಲ ಮಾಡಿರ್ತಾರೆ, ಯಾರೋ ಸಾಲ ತೀರಿಸಿರಲ್ಲ, ಈ PPF ದುಡ್ಡು ಇದೆಯಲ್ಲ ನಿಮ್ಮದು, ಈ ದುಡ್ಡನ್ನು ತಗೊಂಡು ಆ ಸಾಲ ತೀರಿಸಿ ಅಂತೇಳಿ ಯಾರಿಗೂ ಹೇಳಂಗಿಲ್ಲ. ಆ ರೀತಿಯ ಸುರಕ್ಷತೆ ಈ PPF ಹೂಡಿಕೆಯಲ್ಲಿ ಇದೆ. ಇದರಲ್ಲಿ ಗರಿಷ್ಠ ಹೂಡಿಕೆ ಮಿತಿ ಎಷ್ಟು ಅಂತ ಹೇಳಿದ್ರೆ 1 ವರ್ಷಕ್ಕೆ 1.5 ಲಕ್ಷ. ಅದನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ಮತ್ತು ಉದಾಹರಣೆಗೆ 1 ವರ್ಷಕ್ಕೆ ನೀವು 50,000 ರೂಪಾಯಿ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ, 15 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಮೆಚುರಿಟಿ ಸಂದರ್ಭದಲ್ಲಿ 13.5 ಲಕ್ಷ ಸಿಗುತ್ತೆ. ಉದಾಹರಣೆಗೆ ನಾನು ಗರಿಷ್ಠ ಹೂಡಿಕೆ ಮಾಡ್ತೀನಪ್ಪ, 1 ವರ್ಷಕ್ಕೆ 1.5 ಲಕ್ಷ ಹಾಕ್ತಾ ಹೋಗ್ತೀನಿ 15 ವರ್ಷಗಳ ಕಾಲ ಅಂತ ಹೇಳಿದ್ರೆ 40.6 ಲಕ್ಷ ಸಿಗುತ್ತೆ. ಪ್ರಸ್ತುತ ಬಡ್ಡಿ ದರ 7.1% ಪ್ರಕಾರ. ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ. ನೋಡಿ, ನಾನು ಆಗಲೇ ಹೇಳ್ತಿದ್ದೆ, FDಗಿಂತ ಇದರಲ್ಲಿ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಇರುವಂಥದ್ದು, ಜೊತೆಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಬೆನಿಫಿಟ್ ಇರುವಂಥದ್ದು, ದೀರ್ಘಾವಧಿಯಲ್ಲಿ ನಾವು ಒಂದು ದೊಡ್ಡ ಮೊತ್ತವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಸ್ಕೀಮ್ ಏನಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇದು ಸರ್ಕಾರದ್ದೇ ಯೋಜನೆ, ಆದರೆ ಇದು ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟು. ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲೂ ನಾವು ಹೂಡಿಕೆ ಮಾಡೋ ಒಂದಷ್ಟು ಮೊತ್ತವನ್ನು ಈ ಹೂಡಿಕೆಯಲ್ಲಿ ಹೂಡಿಕೆ ಮಾಡ್ತಾರೆ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಈ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆಗಳ ಮಿಶ್ರಣವೂ ಇರುತ್ತೆ, FD ಥರದ ಸುರಕ್ಷಿತ ಹೂಡಿಕೆಗಳ ಮಿಶ್ರಣವೂ ಇರುತ್ತೆ. ಈಗ ಬೇರೆ ಸ್ಕೀಮ್ಗಳೇನಿದ್ದಾವೆ ಅದರಲ್ಲಿ ಇಂತಿಷ್ಟೇ ಗಳಿಕೆ ಸಿಗುತ್ತೆ ಅನ್ನೋ ಖಾತ್ರಿ ಇತ್ತು. ಆದರೆ ಈ NPSನಲ್ಲಿ ಗಳಿಕೆ ನಿಮ್ಮ ಮಾರ್ಕೆಟ್ನ ಸಿಚುಯೇಷನ್ಗೆ ತಕ್ಕಂಗೆ, ಈಗ ನೋಡಿ ಪ್ರಸ್ತುತ ಮಾರ್ಕೆಟ್ ಬಿದ್ದಿದೆ, ಅದಕ್ಕೆ ತಕ್ಕಂಗೆ ನಿಮ್ಮ ಗಳಿಕೆಯಲ್ಲೂ ಕೂಡ ಕುಸಿತವನ್ನು ನೀವು ಕಾಣಿಸ್ಬೋದು. ಆದರೆ ಹಿಸ್ಟಾರಿಕಲಿ ನೋಡಿದ್ರೆ ಇವು FDಗಿಂತ ಹೆಚ್ಚಿನ ಗಳಿಕೆಯನ್ನು ಕೊಟ್ಟಿರೋದು ಅಂಕಿಅಂಶಗಳಿಂದ ನಮಗೆ ಸಾಬೀತಾಗುತ್ತೆ. ಯಾರು ಇದರಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ 18 ವರ್ಷದಿಂದ 70 ವರ್ಷದ ಒಳಗಿರುವಂಥವ್ರು ಹೂಡಿಕೆಯನ್ನು ಮಾಡ್ಬೋದು. ಅರ್ನಿಂಗ್ಸ್ ಪೊಟೆನ್ಷಿಯಲ್ ಅಂದರೆ ಇಂತಿಷ್ಟು ಬಂದೇ ಬರುತ್ತೆ ಅಂತಲ್ಲ, ಎಷ್ಟನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ 9ರಿಂದ 12% ನಿರೀಕ್ಷೆಯನ್ನು ಮಾಡ್ಬೋದು. ನೀವು ಎಷ್ಟನ್ನು ಈಕ್ವಿಟಿಗೆ ಎಕ್ಸ್ಪೋಸ್ ಮಾಡಿದ್ರಿ ಅಂದರೆ ನಿಮ್ಮ ಹೂಡಿಕೆ ಮತ್ತು 100 ರೂಪಾಯಿ ನೀವು ಹೂಡಿಕೆ ಮಾಡಿದಿರಿ ಅಂತ ಹೇಳಿದ್ರೆ ಅದರಲ್ಲಿ 30 ರೂಪಾಯಿನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದೀರಾ, 50 ರೂಪಾಯಿಯನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದೀರಾ, ಇನ್ನು 50 ರೂಪಾಯಿನ ನೀವು ಫಿಕ್ಸೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದರ ಬೇಸ್ ಮೇಲೆ ನಿಮ್ಮ ಗಳಿಕೆ ನಿರ್ಧಾರ ಆಗುತ್ತೆ. ಇದರಲ್ಲಿ ಫಿಕ್ಸ್ಡ್ ಹೀಗೇ ಬಂದ್ಬಿಡುತ್ತೆ, ಇಂತಿಷ್ಟೇ ಬಂದ್ಬಿಡುತ್ತೆ. ಇದು ಸರ್ಕಾರದ ಬೆಂಬಲಿತ ಹೂಡಿಕೆ ಆದರೂ ಕೂಡ ಇದರಲ್ಲಿ ಹೂಡಿಕೆಯ ಖಾತ್ರಿ ಬೇರೆ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ರೀತಿ ಇರೋಲ್ಲ, ಮತ್ತು ಇದು ಪೋಸ್ಟ್ ಆಫೀಸ್ನ ಸ್ಕೀಮ್ ಕೂಡ ಅಲ್ಲ, ಇದು PFRDA ಸ್ಕೀಮ್. ಇದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ಇದು ಸರ್ಕಾರದ ಬೆಂಬಲಿತ ಯೋಜನೆ. ಇನ್ನೇನು ಅನುಕೂಲ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಈಗ 50,000 ರೂಪಾಯಿಗೆ ಅಡಿಷ್ನಲ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೆಕ್ಷನ್ 80CCD 1B ಅಡಿಯಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು 1.5 ಲಕ್ಷ 80C ಲಿಮಿಟ್ ಇರುತ್ತಲ್ಲ,
ಅದರ ಜೊತೆಗೆ ಸಿಗುವಂಥ ಹೆಚ್ಚುವರಿ ಅನುಕೂಲ, ಇದನ್ನು ನೆನ್ಪಿಟ್ಕೊಳ್ಳಿ. ಆದರೆ NPS ಅಲ್ಲಿ ಒಂದು ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, NPS ಅಲ್ಲಿ ಹೂಡಿಕೆ ಮಾಡೋ ದುಡ್ಡು ನಿಮಗೆ 60 ವರ್ಷ ಆದಮೇಲೆ ಸಿಗೋದು. ಅದರಲ್ಲಿ ಒಂದಿಷ್ಟು ಪೋರ್ಷನ್ ಆನ್ಯುಯಿಟಿ ಅಂತ ಇರುತ್ತೆ, ಅಂದರೆ ಅದನ್ನು ಹಂತ ಹಂತವಾಗಿ ಕೊಡ್ತಾರೆ. ಒಂದಿಷ್ಟು ಪೋರ್ಷನನ್ನು ಲಂಸಮ್ ಅಂತೇಳಿ ಕೊಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಇಮಿಡಿಯೇಟ್ಲಿ ನಿಮಗೆ ದುಡ್ಡು ಕೊಡುವಂಥ ಪ್ರಾಡಕ್ಟ್ ಅಲ್ಲ. ನಿಮ್ಮ ನಿವೃತ್ತಿಯ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಅದು NPS. ಇನ್ನು ಅಟಲ್ ಪೆನ್ಷನ್ ಯೋಜನಾ ಅಂತೇಳಿ ಒಂದು ಸ್ಕೀಮ್ ಇದೆ. ಇದನ್ನು ಸ್ಮಾಲ್ ಸೇವಿಂಗ್ಸ್ ಬಿಗ್ ಪೆನ್ಷನ್ ಅಂತೇಳಿ ನಾವು ಕರಿಬೋದು. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ತುಂಬ ಜನರಿಗೆ ನಿವೃತ್ತಿ ಆದ ಮೇಲೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಅದು ಎದುರಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಸರ್ಕಾರ ಜಾರಿಗೆ ತಂದಿದೆ. ಇದು ಬರೀ ನಾನ್ ಟ್ಯಾಕ್ಸ್ ಪೇಯರ್ಸ್ ಮಾತ್ರ ಮಾಡಿಕೊಳ್ಳಬಹುದಾದಂಥ ಒಂದು ಸ್ಕೀಮು. 18ರಿಂದ 40 ವರ್ಷ ಇರುವಂಥವ್ರು ಮಾಡ್ಕೋಬೋದು. ಹೇಗೆ ಇದು ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನೀವು ಮಂತ್ಲಿ ಒಂದು ಎಕ್ಸ್ ಅಮೌಂಟ್ ಪ್ರೀಮಿಯಮನ್ನು ಕಟ್ತೀರಿ. ನಿಮ್ಮ ಏಜ್ಗೆ ಆಧರಿಸಿ, ಏಜ್ಗೆ ತಕ್ಕಂತೆ ಇಲ್ಲಿ ಪ್ರೀಮಿಯಂ ಬದಲಾಗ್ತಾ ಹೋಗುತ್ತೆ. ಪ್ರಕಾರವಾಗಿ ನೀವು ಪ್ರೀಮಿಯಮನ್ನು ಕಟ್ತೀರಿ. ಆ ನಂತರ ಅಂದರೆ 60 ವರ್ಷ ಆದ ನಂತರ ನಿಮಗೆ ಒಂದು ಫಿಕ್ಸ್ಡ್ ಪೆನ್ಷನ್ ಸಿಗುತ್ತೆ. ಅದು ಎಷ್ಟಪ್ಪ ಇರುತ್ತೆ ಅಂತ ಹೇಳಿದ್ರೆ 1,000ದಿಂದ 5,000 ರೂಪಾಯಿ ನಡುವೆ ಇರುತ್ತೆ. ಇದು ಸರ್ಕಾರದ ಬೆಂಬಲಿತ ಯೋಜನೆ ಆಗಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಾವೊಂದು ಸಮಗ್ರವಾದ ವಿಡಿಯೋನ ಮಾಡಿದ್ದೀವಿ. ನಾವು ಅದರ ಲಿಂಕನ್ನು ತೋರಿಸ್ತಾ ಇದ್ದೀವಿ ನೋಡಿ ವಿಡಿಯೋದಲ್ಲಿ. ಆ ಲಿಂಕನ್ನು ತಗೊಂಡು ನೀವು ಪೂರ್ತಿ ವಿಡಿಯೋವನ್ನು ನೀವು ಗಮನಿಸ್ಬೋದು. 8 ಸರ್ಕಾರದ ಬೆಂಬಲ ಇರುವಂತ ಅದ್ಭುತ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕೊನೆಯದು 9ನೇದು ಯಾವುದು ಅಂತ? ಈಗ ನೋಡಿ, ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿದೆ. ಇದು ನಾವು ಹೂಡಿಕೆ ಮಾಡಿದ ಮೊತ್ತವನ್ನು ದ್ವಿಗುಣ ಮಾಡುವಂಥ ಸಾಮರ್ಥ್ಯ ಇರುವಂಥ ಒಂದು ಹೂಡಿಕೆ. ಉದಾಹರಣೆಗೆ, ಈಗ ಯಾರಿಗೋ ನಾನು ರಿಸ್ಕೇ ಇಲ್ಲದೇನೆ ನಾನು ನನ್ನ ಹೂಡಿಕೆಯನ್ನು ದ್ವಿಗುಣ ಮಾಡ್ಕೋಬೇಕು, ನನ್ನ ಹೂಡಿಕೆ ಮೊತ್ತವನ್ನು ಹೆಚ್ಚಿಸ್ಕೋಬೇಕು ಅಂತೇಳಿ ಹೇಳಿದ್ರೆ ಕಿಸಾನ್ ವಿಕಾಸ್ ಪತ್ರ ಒಂದು ಉತ್ತಮ ಆಯ್ಕೆ ಆಗುತ್ತೆ. ಇದು ಕೂಡ ಪೋಸ್ಟ್ ಆಫೀಸ್ನ ಸ್ಕೀಮ್. ಇದು ಸರ್ಕಾರದ ಬೆಂಬಲಿತ ಯೋಜನೆ. ಪ್ರಸ್ತುತ ಬಡ್ಡಿ ದರ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 7.5% ಇದೆ. ಇದು ಎಷ್ಟು ವರ್ಷದಲ್ಲಿ ಹಣ ಡಬಲ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ತುಂಬ ಜನ ಈ ಡ್ಯೂಬಿಯಸ್ ಸ್ಕೀಮ್ಗಳಿಗೆ ಹೋಗ್ಬಿಡ್ತಾರೆ. ಇವತ್ತು ಹಾಕಿ ಇನ್ನು 6 ತಿಂಗಳಾದ್ಮೇಲೆ ಮನಿ ಡಬಲ್ ಆಗುತ್ತೆ, 6 ವರ್ಷ ಆದ್ಮೇಲೆ ಮನಿ ಡಬಲ್ ಆಗುತ್ತೆ ಅಂತೆಲ್ಲ ಸುಳ್ಳು ಹೇಳ್ತಾರೆ. ಇದು ಆ ರೀತಿಯ ಸ್ಕೀಮ್ ಅಲ್ಲ, ಇದು ಸರ್ಕಾರದ ಬೆಂಬಲ ಇರುವಂಥ ಸ್ಕೀಮು. ಉದಾಹರಣೆಗೆ, ನೀವು ಇವತ್ತು ಹಣ ಹಾಕ್ತೀರಿ ಅಂತ ಹೇಳಿದ್ರೆ ನಿಮ್ಮ ಹಣ ಡಬಲ್ ಆಗಲಿಕ್ಕೆ 9 ವರ್ಷ 7 ತಿಂಗಳು ಬೇಕಾಗುತ್ತೆ. 9 ವರ್ಷ 7 ತಿಂಗಳು ಅಂದರೆ ಒಟ್ಟು 115 ತಿಂಗಳು ಬೇಕಾಗುತ್ತೆ ಅನ್ನೋದು ನಿಮ್ಮ ನೆನಪಲ್ಲಿ ಇರಲಿ. ಇದನ್ನ ಈಸಿಲಿ ಟ್ರಾನ್ಸ್ಫರ್ ಮಾಡ್ಬೋದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಒಂದು ಪೋಸ್ಟ್ ಆಫೀಸ್ನಿಂದ ಮತ್ತೊಂದು ಪೋಸ್ಟ್ ಆಫೀಸಿಗೆ. ಈಗ ಉದಾಹರಣೆಗೆ, ಈಗ 5 ಲಕ್ಷ ರೂಪಾಯಿನ ನೀವು ಹೂಡಿಕೆ ಮಾಡಿದ್ದೀರಿ ಇವತ್ತು ಅಂತ ಹೇಳಿದ್ರೆ 9 ವರ್ಷ 7 ತಿಂಗಳ ಬಳಿಕ, ಅಂದರೆ 115 ತಿಂಗಳ ಬಳಿಕ ನಿಮ್ಮ ಹೂಡಿಕೆ 10 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ 5 ಲಕ್ಷ ಹೂಡಿರ್ತೀರಿ, 5 ಲಕ್ಷ ನಿಮಗೆ ಗಳಿಕೆ ಸಿಕ್ಕಿ ಒಟ್ಟು 10 ಲಕ್ಷ ರೂಪಾಯಿ ಸಿಗುತ್ತೆ. ಉದಾಹರಣೆಗೆ 25 ಲಕ್ಷ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಇವತ್ತಿನಿಂದ 9 ವರ್ಷ 7 ತಿಂಗಳು ಅಂದರೆ 115 ತಿಂಗಳ ಬಳಿಕ 50 ಲಕ್ಷ ರೂಪಾಯಿ ಸಿಗುತ್ತೆ. ಅಂದರೆ 25 ಲಕ್ಷ ರೂಪಾಯಿ ಗಳಿಕೆ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಮನಿ ಡಬ್ಲಿಂಗ್ ಸ್ಕೀಮ್ ಅಂದ ತಕ್ಷಣ ಮಿಸ್ಲೀಡಿಂಗ್ ಸ್ಕೀಮ್ ಅಲ್ಲ, ಇದು ಸರ್ಕಾರದ ಬೆಂಬಲ ಇರುವಂಥ ಸ್ಕೀಮ್ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀವಿ. ಈ ಕಿಸಾನ್ ವಿಕಾಸ್ ಪತ್ರದ ಬಗ್ಗೆ ಅದನ್ನು ಗಮನಿಸ್ಕೋಬೋದು. ಜೊತೆಗೆ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಸಂಪರ್ಕಿಸಿ ಇದರಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಮನಿಯನ್ನು ದ್ವಿಗುಣ ಮಾಡುವಂಥ ಒಂದು ಹೂಡಿಕೆ. ಆದರೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ನಿಮ್ಮ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಯಾಕೆಂತ ಹೇಳಿದ್ರೆ ಇಷ್ಟು ಸುದೀರ್ಘವಾಗಿ 9 ಸ್ಕೀಮ್ಗಳ ಬಗ್ಗೆ, ಅದು ಕೂಡ ಸರ್ಕಾರದ ಬೆಂಬಲ ಇರುವಂಥ ಸುರಕ್ಷಿತ ಹೂಡಿಕೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಎಸ್, ನೋಡಿದ್ರಲ್ಲ. ಸೊ ಈ 9 ಸರ್ಕಾರದ ಬೆಂಬಲ ಇರುವಂಥ ಹೂಡಿಕೆ ಸ್ಕೀಮ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವುದ್ರಲ್ಲಿ ನೀವು ಹೂಡಿಕೆ ಮಾಡ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.